ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಲೀಲಾ ಅಂತ. ನಾನು MCA ಕಂಪ್ಲೀಟ್ ಮಾಡಿದ್ದೀನಿ. ಈಗ ಕ್ಯೂ ಸ್ಪೈಡರ್ ಬಸವನಗುಡಿನಲ್ಲಿ ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಅಪ್ಪ ಹೆಸರು ವಿಜಯ್ ಕುಮಾರ್ ಅಂತ, ನಮ್ಮ ಅಮ್ಮ ಹೆಸರು ಚೌಡಮ್ಮ, ಮತ್ತು ನನಗೊಬ್ಬ ಅಣ್ಣ ಇದ್ದಾನೆ ವಿಶ್ವನಾಥ್ ಅಂತ. ನಮ್ಮ ಅಪ್ಪ ಆಟೋ ಓಡಿಸ್ತಾರೆ, ನಮ್ಮಮ್ಮ ಟೀ ಶಾಪ್ ಇಟ್ಕೊಂಡಿದ್ರು. ನಮ್ಮದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು. ನನಗೆ YFS ಇಂದ ಸ್ಕಾಲರ್ಶಿಪ್ ಬಂದಿದ್ದು ನಾನು 5ನೇ ಕ್ಲಾಸ್ ಇರೋವಾಗಿಂದ, ಅದು ನಮ್ಮ ಸ್ಕೂಲ್ ಕಡೆಯಿಂದ. ಆವಾಗಲಿಂದ ನನಗೆ 5th ಸ್ಟ್ಯಾಂಡರ್ಡ್ ಟು ಡಿಗ್ರಿವರೆಗೂ ನನಗೆ ಸ್ಕಾಲರ್ಶಿಪ್ ಬಂತು. ಬರೋಕ್ಕೂ ಮುಂಚೆ ನಮ್ಮ ಫ್ಯಾಮಿಲಿ ಏನು ಫೈನಾನ್ಷಿಯಲಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನಾವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿತ್ತು. ಇಬ್ಬರು ದುಡಿದ್ರೇ ಬರ್ತಾಯಿತ್ತು. ಸೊ ಅಂಥ ಟೈಮಲ್ಲೂ ಕೂಡ ನಮ್ಮ ಪೇರೆಂಟ್ಸು ನಮಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಕಷ್ಟಪಡ್ತಾಯಿದ್ರು. ಅಂಥ ಟೈಮಲ್ಲಿ ನನಗೆ ಯೂತ್ ಫಾರ್ ಸೇವಾ ಒಂಥರ ಲೈಕ್ ಅದೃಷ್ಟ ಅಂತಲೇ ಅನ್ಬೋದು. ಅದು ಒಂದು ರೀತಿ ತುಂಬ ಸಿಕ್ತು, ನನಗಂತ ಸ್ಕಾಲರ್ಶಿಪ್ ಸಿಕ್ತು. ಅದರಿಂದ ನನಗೆ ತುಂಬ ಸಹಾಯ ಆಯಿತು. ಬರೀ ಫೈನಾನ್ಷಿಯಲಿ ಅಲ್ದಿರ, ಮತ್ತು ನಮ್ಮ ಪೇರೆಂಟ್ಸ್ಗೆ ಒಂದು ಧೈರ್ಯ ಬಂತು, ನಾವು ಕೂಡ ಮಕ್ಕಳನ್ನ ಓದಿಸ್ಬೋದು, ಅವರು ಕೂಡ ನಮಗೆ ಲೈಕ್ ನಮಗೂ ಒಬ್ಬರು ಸಹಾಯ ಮಾಡೋರಿದ್ದಾರೆ, ಒಂದು ಹೆಲ್ಪಿಂಗ್ ಹ್ಯಾಂಡ್ ಸಿಕ್ತು ಅಂತ ಖುಷಿ ಆಯಿತು. ಅದಾದಮೇಲಿಂದ ನನಗೆ 5th ಸ್ಟ್ಯಾಂಡರ್ಡ್ ಟು 12 ಡಿಗ್ರಿವರೆಗೂ ಕೂಡ ಸ್ಕಾಲರ್ಶಿಪ್ ಬರ್ತಾಯಿತ್ತು. ನಮ್ಮ ಪೇರೆಂಟ್ಸ್ಗೂ ಕೂಡ ಫೈನಾನ್ಷಿಯಲಿ ಅವರು ಕೂಡ ಲೈಕ್ ಸ್ಟೇಬಲ್ ಆಗೋದಕ್ಕೆ ಮತ್ತು ಇದು ಸಪೋರ್ಟ್ ಆಯಿತು. ಅದಾದಮೇಲೆ ಬರೀ ಸ್ಕಾಲರ್ಶಿಪ್ ಅಲ್ದಿರ ಎಷ್ಟೋ ಆ್ಯಕ್ಟಿವಿಟೀಸ್ ಕೂಡ ಮಾಡಿಸ್ತಾಯಿದ್ರು. ಅದರಿಂದ ನನಗೆ ಕಾನ್ಫಿಡೆನ್ಸ್ ಬರ್ತಾಯಿತ್ತು, ಮತ್ತು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಎಷ್ಟೋ ಮಕ್ಕಳ ಬೆಳವಣಿಗೆಗೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡ್ಬೋದು, ಆ ಥರ ಅವರ ಬರೀ ಓದೋದಲ್ದಿರ ಅವರಲ್ಲಿರೋ ಅಭಿರುಚಿಗಳನ್ನು ಅದನ್ನು ಪ್ರೋತ್ಸಾಹ ಮಾಡ್ತಾ ಚಿಗುರು ಅಂತ, ಮತ್ತು ಎಷ್ಟೋ ಕಲಾಚೇತನ ಅನ್ನೋ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ನಾನು ಕೂಡ ಎಲ್ಲ ಕಾರ್ಯಕ್ರಮದಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಮತ್ತು ಅದರಿಂದ ನನಗೆ ಲೈಕ್ ಫೇಸ್ ಮಾಡೋದಕ್ಕೆ ತುಂಬ ಒಂಥರ ಅಭ್ಯಾಸ ಮಾಡ್ತಾ ನನಗೆ ಓದೋದ್ರ ಜೊತೆಗೆ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಅಭಿರುಚಿ ಹೆಚ್ಚಾಗ್ತಾಯಿತ್ತು. ನನಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟ ಆಯಿತು. ನಾಟಕಗಳು ಮಾಡ್ತಾ ನಾನು ಕೂಡ ಥಿಯೇಟರ್ ಆರ್ಟಿಸ್ಟ್ ಆಗು ಕೂಡ ವರ್ಕ್ ಮಾಡಿದ್ದೆ. ಲೈಕ್ ಈ ಥರ ನನಗೆ ಅದು ಬರೀ ಎಜುಕೇಷನ್ ಅಲ್ದಿರ ಅಪಾರ್ಟ್ ಫ್ರಮ್ ದಟ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಇದು ಮಾಡ್ತು. ಲೈಫಲ್ಲಿ ಮುಂದೆ ಬರಬೇಕು, ಏನಾದರೂ ಮಾಡ್ತಾ ಇರಬೇಕು ಅಂತ ಕಾನ್ಫಿಡೆನ್ಸ್ ತುಂಬ್ತಾ ಬರ್ತು. ಅವ್ರು ಮಾಡೋ ಎಲ್ಲ ಕಾರ್ಯಕ್ರಮಗಳು ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿತ್ತು. ಮತ್ತು ನಾನು 9th ಸ್ಟ್ಯಾಂಡರ್ಡಲ್ಲಿದ್ದಾಗ ಮಕ್ಕಳ ಕೂಟದಲ್ಲಿ ಮಾಡಿರುವಂತಹ ಅಖಿಲ ಕರ್ನಾಟಕ ಮಕ್ಕಳ ಸಮ್ಮೇಳನದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಆವಾಗ ಕೂಡ ತುಂಬ ಸಂತೋಷ ಪಟ್ಟಿದ್ರು ಯೂತ್ ಫಾರ್ ಸೇವಾದವರು. ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಆ ಥರ ಆಯಿತು. ಅದಾದಮೇಲೆ ನಂದು ಡಿಗ್ರಿ ಸೈನ್ಸ್ ಮಾಡಿದೆ, PU ನಲ್ಲಿ ಸೈನ್ಸ್ ಮಾಡಿದೆ. ಹಾಗೆ ಮಾಡ್ತಾ ಎಲ್ಲರ ಲೈಫಲ್ಲೂ ಒಂದು ಸನ್ನಿವೇಶ ಬರುತ್ತಲ್ಲ, ಅದೇ ಥರ ನನ್ನ ಲೈಫಲ್ಲೂ ಒಂದು ಸನ್ನಿವೇಶ ಬಂತು. ಅದು ತಿರುವು ಅಂದರೂ ಕೂಡ ಏನು ತಪ್ಪಾಗಲ್ಲ. ಬಿಕಾಸ್ ಯಾವ ಥರ ಅಂತಂದರೆ, ನಮ್ಮದೊಂದು ಗ್ರಾಮೀಣ ಪ್ರದೇಶ ಆಗಿದ್ದರಿಂದ ಆವಾಗಿನ ಕಾಲಕ್ಕೆ ಹೆಣ್ಮಕ್ಳಿಗೆ ಎಜುಕೇಷನ್ ಏನು ಅಷ್ಟೊಂದು ಬೇಕು ಅಂತ ಇರಲಿಲ್ಲ. ಅವ್ರಿಗೆ ಮದುವೆ ಮಾಡಿಸಿದ್ರೆ ಸಾಕು ಇಷ್ಟು ಓದಿದ್ದು ಅಂತೆಲ್ಲ. ನಮ್ಮ ಕಡೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಬೇಗ ಮದುವೆ ಮಾಡ್ತಾಯಿದ್ರು. ನಮ್ಮ ಫ್ಯಾಮಿಲಿನಲ್ಲೂ ಅವರು ಕೂಡ ಅದೇ ಮೈಂಡ್ಸೆಟ್ಟಲ್ಲಿದ್ದರು. ಸೊ ಹಂಗಾಗಿ ಅವ್ರಿಗೆ ಸಾಕು ಬಿಡು, ನಮ್ಮ ಮಗಳಿಗೆ ಓದಿಸಿದ್ದು ಸಾಕು, ಮದುವೆ ಮಾಡೋಣ ಅವಳಿಗೆ ಅಂತ ಇದು ಮಾಡಿದ್ರು. ಬಟ್ ನನಗೆ ಮದುವೆ ಆಗೋ ಇಷ್ಟ ಇರಲಿಲ್ಲ. ನನಗೆ ಚೆನ್ನಾಗಿ ಓದಬೇಕು ಅಂತ ಮಾತ್ರ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಅಂಥ ಟೈಮಲ್ಲೂ ಕೂಡ ಲವಾಸರು ನಮ್ಮ ಮನೆಗೆಲ್ಲ ಬಂದು ನನ್ನ ಪೇರೆಂಟ್ಸ್ ಹತ್ರ ಮಾತಾಡಿ, ಇಲ್ಲ ನೀವು ಮದುವೆ ಎಲ್ಲ ಮಾಡೋಂಗಿಲ್ಲ, ಅವಳು ಚೆನ್ನಾಗಿ ಓದ್ತಾಳೆ, ಅವಳಿಗೆ ನಾವು ಹೆಲ್ಪ್ ಮಾಡ್ತೀವಿ, ನೀವು ಅವಳ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಬೇಡಿ ಅಂತ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಆವಾಗ ನಮ್ಮ ಪೇರೆಂಟ್ಸ್ಗೂ ಕೂಡ ಒಂದು ಧೈರ್ಯ ಬಂತು. ಸರಿ ಹೇಳ್ತಾ ಇದ್ದಾರಲ್ಲ, ಯಾಕೆ ನಾವು ಇದು ಮಾಡೋದು, ನಮ್ಮ ಮಗಳ ಭವಿಷ್ಯಕ್ಕೆ ನಾವೇ ಯಾಕೆ ಹಾಳು ಮಾಡೋದು ಅಂದ್ಬಿಟ್ಟು ಅವರು ಏನೂ ಅಂದಿಲ್ಲ. ನಮ್ಮ ಮನೇಲಿ ಎಲ್ಲರೂ ಕೂಡ ಲೈಕ್ ಯೂತ್ ಫಾರ್ ಸೇವಾ ಎಲ್ಲ ಮೆಂಬರ್ಸ್ನೂ ತುಂಬ ಅಷ್ಟೇ ರೆಸ್ಪೆಕ್ಟಿವ್ ಆಗಿ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವರು ನಮ್ಮಲ್ಲಿ ಒಬ್ಬರು ಅನ್ನೋ ಥರ ಇದ್ದಾರೆ. ಯಾಕಂದರೆ ಅದು ತುಂಬ ವರ್ಷದ ಬಾಂಡಿಂಗು. ಅವರು ಕೂಡ ನಮ್ಮ ಹತ್ರ ಅಷ್ಟೇ ಪ್ರೀತಿಯಿಂದ ನಡ್ಕೊಂಡ್ರು. ಅದಾದಮೇಲೆ ಮದುವೆ ಮಾಡಲಿಲ್ಲ, ಅವರು ಎಲ್ಲ ಮಾತಾಡಿದ್ರಲ್ಲ. ಸೊ ಹಂಗಾದ್ಮೇಲೆ ನಾನು ನಂದು ಡಿಗ್ರಿ ಸ್ಟಾರ್ಟ್ ಮಾಡಿದೆ BCA. ಆವಾಗಲೂ ಕೂಡ ನಂಗೆ ಸ್ಕಾಲರ್ಶಿಪ್ ಬಂತು. ಅದಾದಮೇಲಿಂದ ನಾನು ಮಾಸ್ಟರ್ಸ್ ಮಾಡಿದೆ. ಇದಿಷ್ಟು ನನ್ನ ಒಂದು 10-12 ವರ್ಷದ ಯೂತ್ ಫಾರ್ ಸೇವಾದ ನನ್ನ ಮತ್ತು ಅವರ ನಡುವಿನ ಒಡನಾಟ ಅಂತ ಅನ್ಬೋದು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಕೂಡ ಕೆಲವೊಂದರಲ್ಲಿ ವಾಲಂಟಿಯರ್ ಆಗಿ ವರ್ಕ್ ಮಾಡಿದ್ದೆ, ಮತ್ತು ಆ್ಯಂಕರಿಂಗ್ ಮಾಡಿದ್ದೆ, ಕೆಲವು ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಡ್ತಾ ಇದ್ದೆ. ಅದು ನಂಗೆ ತುಂಬ ಖುಷಿ ಕೊಡ್ತು. ನನಗೂ ಕೂಡ ಆಸೆ ಇದೆ, ನಾನು ಕೂಡ ಒಂದೊಳ್ಳೆ ಜಾಬ್ ತೊಗೊಂಡು ನಾನು ಮತ್ತೆ ಏನಾದರೂ
ಸಮಾಜಕ್ಕೆ ಕೊಡುಗೆ ಕೊಡಬೇಕು, ನಾನು ಬೇರೆ ಮಕ್ಳಿಗೆ ಸ್ಪಾನ್ಸರ್ ಮಾಡಬೇಕು. ಇವಾಗ ಹೇಗೆ ನಂತರನೇ ಎಷ್ಟೋ ಮಕ್ಕಳು ಅವಕಾಶ ಹುಡುಕ್ತಾ ಇರ್ತಾರೆ, ಅಂಥ ಮಕ್ಕಳಿಗೆ ನಾವು ಕೂಡ ಇವಾಗ ನಾವು ಹೇಗೆ ಆ ಒಂದೇ ಒಂದು ಅವಕಾಶದಿಂದ ಚೆನ್ನಾಗಾಗಿ ಇವಾಗ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಬೇಕು ಮತ್ತು ಡ್ರೀಮ್ ಮಾಡಬೇಕು ಅಂತ ನಮಗೆ ಹೆಂಗೆ ಅನ್ನಿಸ್ತೋ ಅದೇ ಥರ ಎಷ್ಟೋ ಮಕ್ಕಳಿರ್ತಾರೆ, ಅವ್ರಿಗೆ ಪಾಪ ಓದೋ ಆಸೆ ಇರುತ್ತೆ, ಆದರೆ ಅವಕಾಶ ಇರಲ್ಲ. ಅದೇ ನಂತರ ಸಿಕ್ಕಿರೋ ಅವಕಾಶ ಎಲ್ಲ ಮಕ್ಕಳಿಗೂ ಸಿಗಲಿ ಅಂತ ನಾನು ಕೂಡ ಆಗ್ತಾ ಇದ್ದೀನಿ. ಅದಾದಮೇಲೆ ಜಾಬ್ ಮಾಡಿ ಆದಮೇಲೆ ನಾನು ಇಲ್ಲೇ ವಾಲಂಟಿಯರಾಗಿ ಮಾಡಿ ಬೇರೆ ಮಕ್ಳಿಗೆ ಸ್ಪಾನ್ಸರ್ ಮಾಡಬೇಕು ಅನ್ನೋದು ನನ್ನ ಡ್ರೀಮು. ಈ ಮೂಲಕ ನಾನು ಹೇಳೋದು ಅಂದರೆ ವಿದ್ಯಾಚೇತನ ಮತ್ತು ಯೂತ್ ಫಾರ್ ಸೇವಾ ಎರಡೂ ಸಂಸ್ಥೆಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ಎಲ್ಲ ಮಕ್ಳಿಗೂ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಬೆಂಬಲ ನಮಗೆ ಬೇಕು, ಪ್ರೋತ್ಸಾಹ ನಮಗೆ ಬೇಕು. ಥ್ಯಾಂಕ್ ಯು.